ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ಟಿಟಿಡಿ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ. ಸ್ವರ್ಣಾಭರಣಗಳು, ಪಟ್ಟು ಪೀತಾಂಬರಗಳೊಂದಿಗೆ ಉಭಯ ದೇವಿಯರ ಸಮೇತ ಭಕ್ತರಿಗೆ ದರ್ಶನವಿತ್ತ ಸ್ವಾಮಿ. ಶ್ರೀನಿವಾಸ ಮಂಗಾಪುರಂ ಬ್ರಹ್ಮೋತ್ಸವಗಳಲ್ಲಿ ತನ್ನ ಪ್ರಿಯ ವಾಹನವಾದ ಗರುಡನ ಮೇಲೆ ವಿಹರಿಸಿದ ಕಲ್ಯಾಣ ವೆಂಕಟೇಶ್ವರ. ಪಲ್ಲಕ್ಕಿ ಉತ್ಸವದಲ್ಲಿ ಮೋಹಿನಿ ಅವತಾರದಲ್ಲಿ ಪುರಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದ ಶ್ರೀ ವೆಂಕಟೇಶ್ವರ. ತಿರುಪತಿ ಶ್ರೀ ಕಪಿಲೇಶ್ವರ ಸ್ವಾಮಿ ಬ್ರಹ್ಮೋತ್ಸವಗಳಲ್ಲಿ ಶೇಷ ವಾಹನದಲ್ಲಿ ಶ್ರೀ ಕಪಿಲೇಶ್ವರನ ದಿವ್ಯ ದರ್ಶನ. ಮಕರ ವಾಹನದಲ್ಲಿ ಪುರಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರನ್ನು ಕಟಾಕ್ಷಿಸಿದ ಪರಮೇಶ್ವರ. ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರ ಶ್ರೀಶೈಲಂನಲ್ಲಿ ಅಂಬರ ಚುಂಬಿದ ಬ್ರಹ್ಮೋತ್ಸವ ಶೋಭೆ. ಹಂಸ ವಾಹನದಲ್ಲಿ ಆದಿ ದಂಪತಿಗಳ ದಿವ್ಯ ದರ್ಶನ. ಚೆನ್ನೈ ಶ್ರೀ ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವಗಳಲ್ಲಿ ವೈಭವವಾಗಿ ಸರ್ವಭೂಪಾಲ ಹಾಗೂ ಗಜವಾಹನ ಸೇವೆ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ವೈಭವದಿಂದ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ಕಲ್ಯಾಣೋತ್ಸವವನ್ನು ನಿರ್ವಹಿಸುವುದು ಪ್ರತೀತಿ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ.
ಸಮೀಪದ ಶ್ರೀನಿವಾಸ ಮಂಗಾಪುರದಲ್ಲಿ ಟಿಟಿಡಿಗೆ ಅನುಬಂಧವಾಗಿ ವಿರಾಜಿಸುತ್ತಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕ ಬ್ರಹ್ಮೋತ್ಸವಗಳು ಆಗಮೋಕ್ತವಾಗಿ ಜರುಗುತ್ತಿವೆ. ಉತ್ಸವಗಳ ಅಂಗವಾಗಿ ಸ್ವಾಮಿಯವರಿಗೆ ಗರುಡ ವಾಹನ ಸೇವೆಯು ಜರುಗಿತು. ಮೊದಲಿಗೆ ಸ್ವಾಮಿಯನ್ನು ಸ್ವರ್ಣಾಭರಣಗಳು, ಪಟ್ಟು ವಸ್ತ್ರ, ಹಲವು ಬಗೆಯ ಸುಗಂಧ ಭರಿತ ಪುಷ್ಪಗಳಿಂದ ಅಲಂಕೃತಗೊಂಡ ಸ್ವಾಮಿಯನ್ನು ಸ್ವಾಮಿಯ ಪ್ರಿಯ ವಾಹನವಾದ ಗರುಡ ವಾಹನದಲ್ಲಿ ಆಸೀನರನ್ನಾಗಿಸಿ ಪ್ರತ್ಯೇಕ ಪೂಜೆಗಳನ್ನು ನೆರವೇರಿಸಿದರು. ನಂತರ ತಾಳಮೇಳ, ಮಂಗಳವಾದ್ಯಗಳು, ಭಕ್ತರ ದೈವನಾಮ ಸ್ಮರಣೆ, ವಿವಿಧ ಕಲಾ ಪ್ರದರ್ಶನಗಳೊಂದಿಗೆ ಆಲಯದ ಮಾಡ ಬೀದಿಗಳಲ್ಲಿ ಗರುಡ ವಾಹನದಲ್ಲಿ ವಿಹರಿಸುತ್ತಾ ಸ್ವಾಮಿಯು ಭಕ್ತರನ್ನು ಕಟಾಕ್ಷಿಸಿದರು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, ಕಂಟಕನೊಬ್ಬನ ದಾರಿ. ಬ್ರಹ್ಮೋತ್ಸವದ ಅಂಗವಾಗಿ ಶನಿವಾರ ಬೆಳಿಗ್ಗೆ ಸ್ವಾಮಿಗೆ ಪಲ್ಲಕ್ಕಿ ಸೇವೆಯು ನೇತ್ರ ಪರ್ವವಾಗಿ ಜರುಗಿತು. ಆಭರಣಗಳು, ಪಟ್ಟು ವಸ್ತ್ರ, ಪುಷ್ಪಗಳಿಂದ ಜಗನ್ಮೋಹಿನಿ ದಿವ್ಯ ರೂಪದಲ್ಲಿ ಅಲಂಕಾರಗೊಂಡ ಸ್ವಾಮಿಯನ್ನು ನೇತ್ರ ಪರ್ವವಾಗಿ ಅಲಂಕೃತಗೊಂಡ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಆರತಿ ಸಮರ್ಪಿಸಿ, ಆನಂತರ ಕೋಲಾಟ, ಕಲಾ ಪ್ರದರ್ಶನಗಳ ನಡುವೆ ಭಕ್ತರ ಗೋವಿಂದನಾಮ ಸ್ಮರಣೆಗಳೊಂದಿಗೆ ಆಲಯದ ಮಾಡ ಬೀದಿಗಳಲ್ಲಿ ಸ್ವಾಮಿಯ ಪಲ್ಲಕ್ಕಿ ಉತ್ಸವವು ಶೋಭಾಯಮಾನವಾಗಿ ಸಾಗಿತು. ವಜ್ರವೈಢೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ವಜ್ರವೈಢೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ದುರ್ಜನಾಂತಕನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಪವಿತ್ರ ಶೈವ ಕ್ಷೇತ್ರವಾದ ತಿರುಪತಿಯ ಕಪಿಲ ತೀರ್ಥದಲ್ಲಿ ಟಿಟಿಡಿ ಆಧ್ವರ್ಯದಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳು ಘನವಾಗಿ ಜರುಗುತ್ತಿವೆ. ಬ್ರಹ್ಮೋತ್ಸವಗಳ ಅಂಗವಾಗಿ ಶ್ರೀ ಕಪಿಲೇಶ್ವರರಿಗೆ ಶೇಷವಾಹನ ಸೇವೆಯು ಜರುಗಿತು. ಮೊದಲಿಗೆ ಅರ್ಚಕರು ದೇವರುಗಳಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ನಾಗದೇವತೆಗಳಿಗೆ ಅಧಿಪತಿಯಾದ ಶೇಷವಾಹನದಲ್ಲಿ ಸ್ವಾಮಿಯನ್ನು ಆಸೀನಗೊಳಿಸಿದರು. ನಂತರ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ತಿರುನಗರ ಬೀದಿಗಳಲ್ಲಿ ಶೇಷವಾಹನದಲ್ಲಿ ಸ್ವಾಮಿಯ ಉತ್ಸವವನ್ನು ನೆರವೇರಿಸಿದರು. ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ, ರಮಾ ರಮಣನಲ್ಲ ಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ, ನಮೋ ವಿಶಾಲಾಕ್ಷ. ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ, ರಮಾ ರಮಣನಲ್ಲ ಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ, ನಮೋ ವಿಶಾಲ
ಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷಾ ಫಾಲನೇತ್ರ ಕಪಾಲರುಂಡ ಮಣಿಮಾಲಾತ್ರಿತ ವಕ್ಷಾ. ಉತ್ಸವಗಳಲ್ಲಿ ಶನಿವಾರ ಬೆಳಿಗ್ಗೆ ಶ್ರೀ ಕಾಮಾಕ್ಷಿ ಕಪಿಲೇಶ್ವರರಿಗೆ ಮಕರ ವಾಹನ ಸೇವೆಯು ಘನವಾಗಿ ಜರುಗಿತು. ಸುಗಂಧ ಪುಷ್ಪ ಮಾಲೆಗಳು ಆಭರಣಗಳೊಂದಿಗೆ ಸರ್ವಾಂಗ ಸುಂದರವಾಗಿ ಆದಿ ದಂಪತಿಗಳ ಉತ್ಸವ ಮೂರ್ತಿಗಳನ್ನು ಶ್ರೀ ಮನೋನ್ಮಣಿ ಸಮೇತ ಚಂದ್ರಶೇಖರ ಸ್ವಾಮಿಯವರ ಅಲಂಕಾರ ಮಾಡಿ ಮಕರ ವಾಹನದಲ್ಲಿ ಆಸೀನಗೊಳಿಸಿದರು. ನಂತರ ಪಂಚವಾದ್ಯಗಳು, ಕಲಾ ಪ್ರದರ್ಶನಗಳು, ಮಂಗಳ ವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರು ಮಕರ ವಾಹನದಲ್ಲಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದರು. ಓಲೈಸುವ ಭಕ್ತಾವಳಿಗಳ ಪಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ. ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದ ದ್ವಾದಶ ಜ್ಯೋತಿರ್ಲಿಂಗವಾಗಿ ಪ್ರಖ್ಯಾತಿಸಿರುವ ಶ್ರೀಶೈಲಂನಲ್ಲಿ ಬ್ರಹ್ಮೋತ್ಸವಗಳು ಆಗಮೋಕ್ತವಾಗಿ ಜರುಗುತ್ತಿವೆ. ಉತ್ಸವಗಳ ಅಂಗವಾಗಿ ಶಿವಪಾರ್ವತಿಯರಿಗೆ ಹಂಸವಾಹನ ಸೇವೆಯನ್ನು ನಿರ್ವಹಿಸಿದರು. ಅರ್ಚಕರು ಶ್ರೀ ಭ್ರಮರಾಂಬಾ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಸರ್ವಶೋಭಿತವಾಗಿ ಅಲಂಕರಿಸಿ ಹಂಸವಾಹನದಲ್ಲಿ ಆಸೀನರನ್ನಾಗಿಸಿದರು. ನಂತರ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಆನಂತರ ಶಿವಪಾರ್ವತಿಯರು ಹಂಸವಾಹನದಲ್ಲಿ ಆಲಯ ಮಾಡ ಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರಿಗೆ ಅಭಯ ಪ್ರದಾನವಿತ್ತರು. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಾಂಬ ಸುರಪಾದ್ಯರ ಬಿಂಬ ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಾಂಬ ಸುರಪಾದ್ಯರ ಬಿಂಬ. ಚೆನ್ನೈ ಮಹಾನಗರದ ಟಿ ನಗರದಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಆಗಮೋಕ್ತವಾಗಿ ಜರುಗುತ್ತಿದೆ. ಉತ್ಸವಗಳಲ್ಲಿ ಶನಿವಾರ ಬೆಳಗ್ಗೆ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಸರ್ವಭೂಪಾಲ ವಾಹನ ಸೇವೆಯು ನಯನ ಮನೋಹರವಾಗಿ ಜರುಗಿತು. ಅಮ್ಮನವರ ಉತ್ಸವ ಮೂರ್ತಿಗಳನ್ನು ಸ್ವರ್ಣಾಭರಣ ಭೂಷಿತವಾಗಿ ಅಲಂಕರಿಸಿ ಸರ್ವಭೂಪಾಲ ವಾಹನದಲ್ಲಿ ಆಸೀನಗೊಳಿಸಿದರು. ಆನಂತರ ಪೂಜಾದಿಗಳನ್ನು ಪೂರ್ಣಗೊಳಿಸಿ ಆರತಿ ಸಮರ್ಪಿಸಿದರು. ತದನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಆಲಯ ಬೀದಿಗಳಲ್ಲಿ ಅಮ್ಮನವರು ಸರ್ವಭೂಪಾಲ ವಾಹನ ಸೇವೆಯಲ್ಲಿ ಭಕ್ತರಿಗೆ ದರ್ಶನವಿತ್ತರು. ಪಂಚಲಿಂಗ ಕ್ಷೇತ್ರಗಳಲ್ಲಿ ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿಸಿರುವ ಶ್ರೀ ಕಾಳಹಸ್ತೀಶ್ವರಾಲಯದಲ್ಲಿ ಮಹಾಶಿವರಾತ್ರಿ ಬ್ರಹ್ಮೋತ್ಸವಗಳು ಭಕ್ತ ಕಣ್ಣಪ್ಪನ ಧ್ವಜಾರೋಹಣ ಕ್ರತುವಿನೊಂದಿಗೆ ವೈಭವವಾಗಿ ಪ್ರಾರಂಭವಾಯಿತು. ಬ್ರಹ್ಮೋತ್ಸವಗಳ ಮೊದಲನೇ ದಿನ ಭಕ್ತ ಕಣ್ಣಪ್ಪ ಆಲಯದಲ್ಲಿ, ಎರಡನೇ ದಿನ ಶ್ರೀ ಕಾಳಹಸ್ತೀಶ್ವರ ಆಲಯದಲ್ಲಿ ಧ್ವಜಾರೋಹಣವನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ನೇಪಥ್ಯದಲ್ಲಿ ಆಲಯದಲ್ಲಿರುವ ಅಲಂಕಾರ ಮಂಟಪದ ಬಳಿ ಭಕ್ತ ಕಣ್ಣಪ್ಪನ ಉತ್ಸವ ಮೂರ್ತಿಗೆ
ಬಗೆ ಬಗೆಯ ಪುಷ್ಪಗಳು ಆಭರಣಗಳೊಂದಿಗೆ ಸುಂದರವಾಗಿ ಅಲಂಕರಿಸಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ಉತ್ಸವವಾಗಿ ಭಕ್ತ ಕಣ್ಣಪ್ಪನ ಬೆಟ್ಟದ ಮೇಲೆ ತಂದು ಆಸೀನರನ್ನಾಗಿಸಿದರು. ಅಲ್ಲಿ ಅರ್ಚಕರು ಕಳಸ ಸ್ಥಾಪನೆ, ಪುಣ್ಯಾಹ ವಾಚನ, ಕಳಸ ಪೂಜೆ, ಗಣಪತಿ ಪೂಜೆಯನ್ನು ನೆರವೇರಿಸಿ ಧ್ವಜಸ್ತಂಭಕ್ಕೆ ವಿಶೇಷ ಪೂಜೆಗಳನ್ನು ಮಾಡಿ ಆನಂತರ ಮಂಗಳವಾದ್ಯಗಳ ನಡುವೆ ಧ್ವಜಾರೋಹಣ ಘಟ್ಟವನ್ನು ನಿರ್ವಹಿಸಿ ಮಂತ್ರಪುಷ್ಪ ಮಹಾಮಂಗಳಾರತಿ ಸಮರ್ಪಿಸಿದರು. ಶ್ರೀನಿವಾಸ ಮಂಗಾಪುರಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವೋಪೇತವಾಗಿ ಜರುಗುತ್ತಿದೆ. ಬ್ರಹ್ಮೋತ್ಸವಗಳ 5ನೇ ದಿನ ಶನಿವಾರ ರಾತ್ರಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಗರುಡ ವಾಹನ ಸೇವೆಯು ಜರುಗಿತು. ಗರುಡ ವಾಹನ ಸೇವೆಗಳಲ್ಲಿ ಸ್ವಾಮಿಯವರಿಗೆ ಗೋದಾದೇವಿ ಸಮರ್ಪಿಸಿದ ಪುಷ್ಪಮಾಲೆಯನ್ನು ಸಮರ್ಪಿಸುವುದು ಸಂಪ್ರದಾಯವಾಗಿ ಬಂದಿದೆ. ಈ ನೇಪಥ್ಯದಲ್ಲಿ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿರುವ ಶ್ರೀ ಪುಂಡರೀಕವಲ್ಲಿ ಅಮ್ಮನವರ ಸನ್ನಿಧಿಯಲ್ಲಿ ಶನಿವಾರ ಬೆಳಗ್ಗೆ ಗೋದಾದೇವಿ ಪುಷ್ಪಮಾಲೆಯನ್ನಿಟ್ಟು ಪೂಜೆಗಳನ್ನು ನಿರ್ವಹಿಸಿದರು. ನಂತರ ಟಿಟಿಡಿ ದೊಡ್ಡಜಿಯರ್ ಸ್ವಾಮಿ, ಚಿಕ್ಕಜಿಯರ್ ಸ್ವಾಮಿ, ಟಿಟಿಡಿ ಡೆಪ್ಯೂಟಿ ಇಒಗಳಾದ ಶಾಂತಿ, ಪಿ ವರಲಕ್ಷ್ಮಿ, ಇತರೆ ಅಧಿಕಾರಿಗಳು, ಅರ್ಚಕರು ಪುಷ್ಪಮಾಲೆಗಳನ್ನು ತಂದು ಆಲಯದ ಪ್ರದಕ್ಷಿಣೆ ನಿರ್ವಹಿಸಿದರು. ಆನಂತರ ಆಲಯದಲ್ಲಿರುವ ಗೋದಾದೇವಿ ಸನ್ನಿಧಿಯಲ್ಲಿ ಪುಷ್ಪಮಾಲೆಗಳಿಗೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಆನಂತರ ಟಿಟಿಡಿ ದೊಡ್ಡಜಿಯರ್ ಸ್ವಾಮಿ ಗೋದಾದೇವಿಯ ಪುಷ್ಪಮಾಲೆಗಳನ್ನು ಆಲಯದ ಬಳಿ ತಂದು ಅಲ್ಲಿ ಜಿಯರ್ರವರ ಪ್ರತಿನಿಧಿ ಏಕಾಂಗಿ ಅಂಬಾರಿಯ ಮೇಲೆ ಪುಷ್ಪಗಳೊಂದಿಗೆ ಶೋಭಾಯಾತ್ರೆಗೆ ಹೊರಟರು. ತಾಳಮೇಳ, ಮಂಗಳವಾದ್ಯಗಳು, ಕೋಲಾಟ ಪ್ರದರ್ಶನಗಳ ನಡುವೆ ತಿರುಪತಿಪುರ ಬೀದಿಗಳಲ್ಲಿ ಗೋದಾದೇವಿ ಪುಷ್ಪಮಾಲೆಗಳ ಶೋಭಾಯಾತ್ರೆ ವೈಭವವಾಗಿ ಸಾಗಿತು. ನೇತಾಜಿ ರೋಡು, ಭೇರಿ ಬೀದಿ, ಪ್ರಕಾಶಂ ರೋಡು, ಎಸ್ವಿ ಯೂನಿವರ್ಸಿಟಿ ಮಾರ್ಗದಿಂದ ಶ್ರೀ ವೆಂಕಟೇಶ್ವರ ಗೋವು ಸಂರಕ್ಷಣಾ ಶಾಲೆಗೆ ತಲುಪಿತು. ಅಲ್ಲಿ ವೇಣುಗೋಪಾಲ ಸ್ವಾಮಿ ಸನ್ನಿಧಿಯಲ್ಲಿ ಪುಷ್ಪಮಾಲೆಗಳಿಗೆ ಪೂಜೆ ನೆರವೇರಿಸಿದರು. ಮತ್ತೆ ಉತ್ಸವವಾಗಿ ಚೆರ್ಲಪಲ್ಲಿ ಮಾರ್ಗವಾಗಿ ಪುದಿಪುಟ್ಲಕ್ಕೆ ತಲುಪಿತು. ಅಲ್ಲಿ ಶ್ರೀ ಪದ್ಮಾವತಿ, ಶ್ರೀ ವೆಂಕಟೇಶ್ವರ ಸ್ವಾಮಿ ಚಿತ್ರಪಟದ ಬಳಿ ಇಟ್ಟು ಪೂಜೆ ನೆರವೇರಿಸಿ ಸ್ವಲ್ಪ ವಿಶ್ರಾಂತಿ ಪಡೆದು ನಂತರ ಕಾಲೂರು ಕ್ರಾಸ್ ಮಂಗಾಪುರ ರೋಡ್ನಿಂದ ಶ್ರೀನಿವಾಸ ಮಂಗಾಪುರ ಕ್ಷೇತ್ರಕ್ಕೆ ತಲುಪಿತು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಚಂದ್ರಚೂಡ ಶಿವಶಂಕರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಸುಂದರ ಮೃಗಧರ ಪಿನಾಕಿ ಧನುಧರ ಗಂಗಾಧರ ಗಜ ಚರ್ಮಾಂಬರಧರ ಸುಂದರ ಮೃಗಧರ ಪಿನಾಕಿ ಧನುಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ. ಶ್ರೀ ಕಪಿಲೇಶ್ವರ ಸ್ವಾಮಿ ಬ್ರಹ್ಮೋತ್ಸವಗಳು ತಿರುಪತಿ ಇದೇ ತಿಂಗಳ 19ನೇ ತಾರೀಖಿನಿಂದ 28ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ತಪ್ಪದೆ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮವು ಮಹಾಕುಂಭಮೇಳದ ಭಕ್ತರ ಪುಣ್ಯ ಸ್ನಾನದಿಂದ ನಳನಳಿಸುತ್ತಿದೆ. ಕುಂಭಮೇಳದ ಭಕ್ತರಿಗೆ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಭಾಗ್ಯ ಕಲ್ಪಿಸುವುದಕ್ಕಾಗಿ ಸೆಕ್ಟರ್ 6ನೇ ಪ್ರಾಂತ್ಯದಲ್ಲಿ ಟಿಟಿಡಿ ಶ್ರೀವಾರಿ ನಮೂನಾ ಆಲಯವನ್ನು ಏರ್ಪಾಟು ಮಾಡಿ ಸ್ವಾಮಿಗೆ ನಿತ್ಯ ಕೈಂಕರ್ಯಗಳನ್ನು ನೆರವೇರಿಸಿದರು. ಈ ಸಂದರ್ಭವಾಗಿ ಬೆಳಗ್ಗೆ ಪಂಡಿತರು ಲೋಕಕ್ಷೇಮಕ್ಕಾಗಿ ಸಂಕಲ್ಪಪೂರ್ವಕವಾಗಿ ಚತುರ್ವೇದ ಹವನ ವೇದೋಕ್ತವಾಗಿ ನಿರ್ವಹಿಸಿ ನಂತರ ಪೂರ್ಣಾಹುತಿ ಸಮರ್ಪಿಸಿದರು. Krishna
ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರುವ ದಂಡಿಕೊಪ್ಪಂ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಉಭಯ ದೇವಿಯರ ಸಮೇತ ಸ್ವಾಮಿಯವರಿಗೆ ಫಲ ಪಂಚಾಮೃತಾಭಿಷೇಕಗಳನ್ನು ನೆರವೇರಿಸಲಾಯಿತು. ನಂತರ ವಿವಿಧ ಸುಗಂಧ ಭರಿತ ಪುಷ್ಪಮಾಲೆಗಳಿಂದ ಅಲಂಕರಿಸಿ ತರುವಾಯ ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು. ತಿರುನಲ್ವೇಲಿ ಜಿಲ್ಲೆಯ ಪಾಳಯಂ ಕೊಟ್ಟೈ ರಾಮಸ್ವಾಮಿ ದೇವಾಲಯದಲ್ಲಿ ಮಾಸಿ ಬ್ರಹ್ಮೋತ್ಸವಗಳನ್ನು ಪ್ರತಿ ವರ್ಷ ವೈಭವವಾಗಿ ಆಚರಿಸಲಾಗುವುದು. ಈ ವರ್ಷದ ಮಾಸಿ ಉತ್ಸವವು 11 ದಿನಗಳು ನಡೆಯಿತು. ಉತ್ಸವದ ಪ್ರತಿದಿನ ಬೆಳಗ್ಗೆ ಮೆರವಣಿಗೆಯೊಂದಿಗೆ ಪ್ರಾರಂಭವಾಗುತ್ತದೆ. ನಂತರ ರಾತ್ರಿ ತಿರುಮಂಜನಂ, ವಿವಿಧ ವಾಹನಗಳಲ್ಲಿ ಭಗವಂತನ ಮೆರವಣಿಗೆ ನಡೆಯಿತು. ಹಬ್ಬದ ಸಮಾರೋಪ ಸಮಾರಂಭವಾದ ಅಂಗವಾಗಿ ರಥೋತ್ಸವವನ್ನು ನೆರವೇರಿಸಲಾಯಿತು. ರಥಕ್ಕೆ ಕುಂಭಲಗ್ನದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದ ನಂತರ ಶ್ರೀರಾಮನಿಗೆ ಕರ್ಪೂರ ದಾರತಿಯನ್ನು ಬೆಳಗಿದರು. ತರುವಾಯ ಭಕ್ತರು
ಗೋಪಾಲ ಗೋವಿಂದ ಎಂಬ ಘೋಷಣೆಗಳನ್ನು ಕೂಗುತ್ತಾ ರಥದ ಹಗ್ಗಗಳನ್ನು ಎಳೆದರು. ರಥ ಮಾಡ ಬೀದಿಗಳಲ್ಲಿ ಸಾಗಿ ದೇವಸ್ಥಾನ ತಲುಪಿತು. ಮಾಸಿ ಹಬ್ಬದ ಪ್ರಯುಕ್ತ ರಥೋತ್ಸವದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಆಲಯದಲ್ಲಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ಗಂಗಾಜಲದಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು. ಬೆಂಗಳೂರಿನ ಮಾಜಿ ಮಂತ್ರಿಗಳಾದ ಮಾಲೂರು ಎಸ್ಎನ್ ಕೃಷ್ಣಯ್ಯ ಶೆಟ್ಟಿಯವರ ಆಧ್ವರ್ಯದಲ್ಲಿ ಮಹಾಶಿವರಾತ್ರಿ ಹಾಗೂ ಕುಂಭಮೇಳದ ಪ್ರಯುಕ್ತ ಪವಿತ್ರ ಗಂಗಾಜಲವನ್ನು ತಂದು ಪೂಜೆ ಸಲ್ಲಿಸಿ ನಂತರ ಗಂಗಾಜಲದಿಂದ ಶ್ರೀ ಕಾಶಿ ವಿಶ್ವನಾಥನಿಗೆ ಅಭಿಷೇಕ ಮಾಡಿದರು. ಈ ಸಂದರ್ಭವಾಗಿ ಶ್ರೀಯುತ ಕೃಷ್ಣಯ್ಯ ಶೆಟ್ಟಿಯವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಎಲ್ರಿಗೂ ನಮಸ್ಕಾರ. ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಭಕ್ತಾದಿಗಳಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಸಕಲ ಸೌಭಾಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಕಳೆದ 18 ವರ್ಷಗಳಿಂದ ನಾನು ಈ ಕಾಯಕನ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಗಂಗಾಜಲನ ಶಿವರಾತ್ರಿ ಸಂದರ್ಭದಲ್ಲಿ ಆ ಭಗವಂತನೇ ಅರ್ಪಿಸ್ಲಿಕ್ಕೆ ಸುಮಾರು 3800 ಶಿವಾಲಯಗಳಿಗೆ ಈ ಸಂದರ್ಭದಲ್ಲಿ ಒಂದು ಗಂಗಾಜಲನ ಅರ್ಪಣೆ ಮಾಡಲಿಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ. ಆ ಸೇವೆಯನ್ನು ಕಳೆದ 18 ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ. ಆ ಒಂದು ಪ್ರಯುಕ್ತನೇ ಈ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಬಾರಿ ಇನ್ನೂ ವಿಶೇಷ, ಈ ಕುಂಭಮೇಳದ ಸಂದರ್ಭ ಸುಮಾರು 50-60 ಕೋಟಿ ಜನ ಹೋಗಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಆ ಫಲ ಮನೆ ಗಾಂಧಿನಗರ ಕ್ಷೇತ್ರದಲ್ಲಿ, ಮಾಲೂರು ಕ್ಷೇತ್ರದಲ್ಲಿ ಮನೆಗೂ ಸಿಗಲಿ ಅನ್ನೋ ಒಂದು ಸದುದ್ದೇಶದಿಂದ. ಯಾಕೆಂದರೆ ಬಡವರು ಬಗ್ಗರು ಅಥವಾ ವಯಸ್ಸಾದವರು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಅಂಥವ್ರಿಗೆ ಮನೆಗೇ ಈ ಗಂಗಾಜಲನ ತಲುಪಿಸಿ, ಮನೆಗೂ ತಲುಪಿಸಿ ಅವರು ಅದನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಖಂಡಿತ ಅದೇ ಫಲ ಸಿಗುತ್ತೆ ಅನ್ನೋ ಒಂದು ಹಿರಿಯರ ಅಭಿಪ್ರಾಯ ಏನಿದೆ. ಆ ಅಭಿಪ್ರಾಯದ ಪ್ರಕಾರ ನಾನು ಹಂಚಿಕೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಮುಜರಾಯಿ ಇಲಾಖೆ ಸಂಪೂರ್ಣ ಸಹಕಾರ ಕೊಡ್ತಾಯಿದೆ. ಈ ಭಾಗದಲ್ಲಿ PS ಪ್ರಕಾಶ್ ಅವರು ನನಗೆ ಭಾಳ ಸಹಾಯ ಮಾಡ್ತಿದ್ದಾರೆ, ಸಹಕಾರ ಕೊಡ್ತಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಸಕಲ ಸೌಭಾಗ್ಯಗಳನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಒಂದೆರಡು ಮಾತು. ಕೋಲಾರ ಜಿಲ್ಲೆಯಲ್ಲಿರುವ ಅದ್ವೈತ ಗೋಶಾಲೆಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ
ರುದ್ರಾಭಿಷೇಕವು ಜರುಗಿತು. ಈ ನಿಮಿತ್ತ ವೇದಿಕೆಯಲ್ಲಿ ವಿಶೇಷವಾಗಿ ಅಲಂಕೃತಗೊಂಡ ಮಂಟಪದಲ್ಲಿ ಶಿವಲಿಂಗವನ್ನು ಆಸೀನಗೊಳಿಸಲಾಯಿತು. ತರುವಾಯ ರುದ್ರ ನಮಕ ಚಮಕಗಳ ಪಠನೆಯೊಂದಿಗೆ ರುದ್ರಾಭಿಷೇಕವು ವೈಭವದಿಂದ ಜರುಗಿತು. ಅನೇಕ ಮಂದಿ ಭಕ್ತರು ರುದ್ರಾಭಿಷೇಕದಲ್ಲಿ ಪಾಲ್ಗೊಂಡು ಧನ್ಯರಾದರು. ಕೋಲಾರ ಜಿಲ್ಲೆ ಬಂಗಾರಪೇಟೆಯ ಆರ್ಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಬಂಗಾರಪೇಟೆಯ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಭಕ್ತ ವೃಂದದಿಂದ ಗುರುಪಾದುಕಾ ಪೂಜೆ ಹಾಗೂ ಆತ್ಮಬೋಧಾಮೃತ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರ ಉತ್ಸವ ವಿಗ್ರಹವನ್ನು ಬಂಗಾರಪೇಟೆಗೆ ತರಲಾಗಿತ್ತು. ನಂತರ ಸದ್ಗುರು ತಾತಯ್ಯನವರಿಗೆ ವಿಶೇಷ ಅಭಿಷೇಕವನ್ನು ಸಮರ್ಪಿಸಲಾಯಿತು. ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜೈರಾಮ್ ರವರು ಆತ್ಮಬೋಧಾಮೃತ ಪ್ರವಚನವನ್ನು ನೀಡಿದರು. ನಂತರ ಅಷ್ಟಾವಧಾನ ಸೇವೆಯನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತೀರ್ಥ ಪ್ರಸಾದಗಳನ್ನು ವಿತರಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಲೋಕ ಕಲ್ಯಾಣಾರ್ಥವಾಗಿ ತಿರುಪತ್ತೂರು ಬಳಿಯ ಶ್ರೀ ಶಕ್ತಿಪೀಠಂ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ತಿರುಪತ್ತೂರು ಜಿಲ್ಲೆಯ ಕಂಧಿಲಿ ಬಳಿಯ ಶ್ರೀ ಶಕ್ತಿಪುರಂ ಪ್ರದೇಶದಲ್ಲಿರುವ ಅರುಳ್ಮಿಗು ಶ್ರೀ ವೇಟ್ಕಾಳಿ ಅಮ್ಮನ್ ದೇವಸ್ಥಾನದಲ್ಲಿ ಶ್ರೀ ನಡುಪಳನಿ ಸಿದ್ದರ ಪೀಠದ ಪರವಾಗಿ ಶ್ರೀ ಶ್ರೀ ಶರವಣ ಅಮ್ಮನವರ ನೇತೃತ್ವದಲ್ಲಿ ಲೋಕದ ಜನರ ಹಿತಕ್ಕಾಗಿ ಮತ್ತು ಮಳೆಗಾಗಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಇದರ ಅಂಗವಾಗಿ ಆಲಯ ಪ್ರಾಂಗಣದಲ್ಲಿ ಮಹಾಯಾಗವನ್ನು ನಿರ್ವಹಿಸಿದರು. ಯಾಗದಲ್ಲಿ 2 ಟನ್ ಮೆಣಸಿನಕಾಯಿ ಮತ್ತು ಮೂಲಿಕೆಗಳನ್ನು ಸುರಿದು ಯಾಗವನ್ನು ನಡೆಸಲಾಯಿತು. ಸಹಸ್ರಾರು ಭಕ್ತರು ಪಾಲ್ಗೊಂಡು ವೇಟ್ಕಾಳಿ ಅಮ್ಮನವರ ದರ್ಶನ ಪಡೆದು ಅಮ್ಮನವರ ಕೃಪೆಗೆ ಪಾತ್ರರಾದರು.
ಕೋಲಾರ ನಗರದಲ್ಲಿ ನೆಲೆಸಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿರುವ ಶ್ರೀ ರಾಯರ ಬೃಂದಾವನಕ್ಕೆ ಬೆಳ್ಳಿ ಕವಚವನ್ನು ತೊಡಿಸಿ ಪುಷ್ಪಗಳಿಂದ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಮಠಕ್ಕೆ ಭಕ್ತರು ಆಗಮಿಸಿ ಶ್ರೀ ಗುರು ರಾಘವೇಂದ್ರರನ್ನು ದರ್ಶಿಸಿ ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ ಗೋವರ್ಧನಗಿರಿಯನ್ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೈ ಗೋವರ್ಧನಗಿರಿಯನ್ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೈ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮೋತ್ಸವ ಶ್ರೀನಿವಾಸ ಮಂಗಾಪುರದಲ್ಲಿ ಇದೇ ತಿಂಗಳ 18ನೇ ತಾರೀಖಿನಿಂದ 26ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ತಪ್ಪದೆ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ನೃತ್ಯ ಸಂಜೀವಿನಿ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಜನುತಧೀಂ ತದ್ಧೀಂ ಜನುತಧಿಮಿತದಾಂ ತಾಂ ಜನುತಧೀಂ ತದ್ಧೀಂ ಜನುತಧಿಮಿತದಾಂ ತಾಂ ಜನುತಧೀಂ ತದ್ಧೀಂ ಜನುತಧಿಮಿತದಾಂ ಮೈಸೂರಿನ ಕುವೆಂಪು ನಗರದಲ್ಲಿರುವ ವೀಣೆ ಶೇಷಣ್ಣ ಭವನದಲ್ಲಿ ವಿದೂಷಿ ಎಚ್.ಎಸ್. ಮಹಾಲಕ್ಷ್ಮಿ ಮತ್ತು ವಿದೂಷಿ ಎಚ್.ಎಸ್. ಯದುಗಿರಿ ಸಂಸ್ಮರಣಾ ವೇದಿಕೆ ವತಿಯಿಂದ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದೂಷಿ ಡಿ.ಆರ್. ಶ್ರೀಲತಾರವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.